ಗುರುದ್ರೋಣ ಹರ್ಷ ಮತ್ತು ಶಿವು ಬಂದ್ರು ಆರಂಭಿಕ ಆಟಗಾರರು. ಈ ಮೈದಾನಕ್ಕೆ ಅಶ್ವಮೇಧ ನಿನ್ನೆ ಬಂದಿತ್ತು, ಬಬ್ರು ವಾಹನ ಬಂದಿತ್ತು. ಇವತ್ತು ಗುರುದ್ರೋಣ ಸ್ಥಳೀಯ ತಂಡ ಈ ಪಂದ್ಯಾಟವನ್ನ ಇಲ್ಲಿ ಆಡ್ತಾ ಇದೆ. ಸರಿ, ಪಂದ್ಯಾಟ ಆರಂಭ ಸೂಚನೆಯನ್ನು ಪಡ್ಕೊಳ್ತಾ ಇದ್ದಾವೆ. ಸಂಜಯ್ ಮೊದಲ ಚೆಂಡಿಗಾಗಿ 5 ಓವರ್ಗಳ ಪಂದ್ಯಾಟ ಇರ್ತದೆ. ನನ್ನ ದಿನ ಡ್ರೀಮ್ 11 ಚೆನ್ನೈ ಕೂಡ 11 ಸ್ಟಾರ್ ಕ್ಯಾಪ್ಟನ್ ದಾವಣಗೆರೆ 11 ಸ್ಟಾರ್ ಕ್ಯಾಪ್ಟನ್ ಬರಬೇಕು ಇಮಿಡಿಯೇಟ್ ಆಗಿ. ಜಾನ್ಸನ್ ಮೇಲೆ ಮ್ಯಾಚ್ ಇರುತ್ತೆ. ಈ ತಂಡದ ಅಂಗಳದ ಭಾಗದಲ್ಲಿ ಸಂಜಯ್ ಎಸ್ ಮೊದಲ ಚೆಂಡು, ಕವರ್ಸ್ ಭಾಗದಲ್ಲಿ ಮೊದಲ ಓಟ ದಾಖಲಾಗ್ತಾ ಇದೆ. ಶಿವನ ಮುಖೇನ ಗುರುದ್ರೋಣ ದಾವಣಗೆರೆ ಖಾತೆ ಆರಂಭಗೊಳ್ತಾ ಇದೆ. ಒಂದೋಟ ಅಂಗಳ ಭಾಗದಲ್ಲಿ ತನ್ಮದ ಬಹಳ ಸಮರ್ಥವಾದಂತಹ ಚೆಂಡು ಸಿಮರಿಕೆರ ಭಾಗದಲ್ಲಿ ತನ್ಮೂಲಕವಾಗಿ ಬೌಂಡ್ರಿ. ನೋಡಿ, ಈ ಒಂದು ಟೂರ್ನಮೆಂಟ್ ಉದ್ದಕ್ಕೂ ಕೂಡ ಪ್ರತಿ ಹ್ಯಾಟ್ರಿಕ್ ಸಿಕ್ಸರಿಗೆ ಅಥವಾ ಹ್ಯಾಟ್ರಿಕ್ ವಿಕೆಟ್ ಪಡೆದುಕೊಂಡ್ರೆ 2,000 ಬಹುಮಾನವನ್ನು ಜೈ ಸಿಸಿ ಕೊಯಮತ್ತೂರು ತಂಡದವರು ನೀಡುತ್ತಾ ಇದ್ದಾರೆ. ಪ್ರತಿ ಹ್ಯಾಟ್ರಿಕ್ ಸಿಕ್ಸರಿಗೂ ಹಾಗೂ ಹ್ಯಾಟ್ರಿಕ್ ವಿಕೆಟಿಗೂ ಈ ಒಂದು ಬಹುಮಾನವಿರುತ್ತದೆ. ಪ್ರತಿ ಹ್ಯಾಟ್ರಿಕ್ ಸಿಕ್ಸರ್ಗೂ ಹ್ಯಾಟ್ರಿಕ್ ವಿಕೆಟಿಗೂ 2,000 ಬಹುಮಾನ ಜೈ ಸಿಸಿ ಕೊಯಮತ್ತೂರು ತಂಡದವರು ನೀಡುತ್ತಾ ಇದ್ದಾರೆ. ಧನ್ಯವಾದಗಳು. ಮತ್ತೆ ಸಂಜಯ್ ಈ ತಂಡದ ಬಹಳ ಸಮರ್ಥ ಎಸೆತ, ಓಟಗಳು ಬರ್ತಾ ಇಲ್ಲ. ಜೈ ಸಿಸಿ ಕೊಯಮತ್ತೂರು ಹೊರ ರಾಜ್ಯದಿಂದ ಬಂದು ದಾವಣಗೆರೆಯಲ್ಲಿ ಆಡ್ತಾ ಇರುವಂತಹ ಮತ್ತೊಂದು ತಂಡ ಕೂಡ 5.5 ಲಕ್ಷ ರೂಪಾಯಿಗಳ ಹಗಲು ರಾತ್ರಿಯ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಸಾಗ್ತಾ ಇದೆ. ಮತ್ತೆ ಸಂಜಯ್ ಬಹಳ ಸುತ್ತಮರಿತ ಒಂದು ಎಸೆತ. ಶ್ರೀಲಂಕಾದ ಧನುಷ್ಕ ಈ ಬಾರಿ ಕೊಯಮತ್ತೂರಿನ ಪರವಾಗಿ ಆಡ್ತಾ ಇದ್ದಾರೆ. ಲ್ಯಾಕ್ ಸ್ಲಿಪ್ ಅಲ್ಲಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇರುವಂತಹ ರಸೆಲ್ ಸ್ಟೈಲ್ ಅನ್ನು ಹೊಂದಿರುವಂತಹ ಧನುಷ್ಕ ಈ ಬಾರಿ ಬಹಳ ಸಮರ್ಥ ಹೊಡೆತ. ಹರ್ಷ ತನ್ಮೂಲಕವಾಗಿ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಸುಲಭ ಕ್ಯಾಚ್ ಅನ್ನು ನೀಡಿದ್ರು. ಮೊದಲ ಹುದ್ದರಿ ಉರುಳುತ್ತಾ ಇದೆ ಗುರುದ್ರೋಣ ದಾವಣಗೆರೆ. ಮೊದಲ ಓವರ್ ಮುಕ್ತಾಯದಲ್ಲಿ ಸ್ಕೋರ್ ಇದೆ 7-1. ಬಹಳಷ್ಟು ಮಂದಿ ಶ್ರೀಲಂಕಾ ಆಟಗಾರರು ಕೂಡ ಕೊಯಮತ್ತೂರನ್ನ ಕಂಡುಕೊಳ್ತಾ ಇದ್ದಾರೆ. ಕೊಯಮತ್ತೂರಿಗೂ ಶ್ರೀಲಂಕಾಕ್ಕೂ ನಿಯರ್ ಬಹುಶಃ ಈ ಒಂದು ಸಂಬಂಧವನ್ನ ಮುಂದುವರಿಸುವ ಪ್ರಯತ್ನದಲ್ಲಿದ್ದಾರೆ. ಜಾಕೀರ್ ವೀರೇಶನ ಆಗಮನ ಆಗ್ತಾ ಇದೆ. ಮೊದಲ ಪಂದ್ಯ ಒಂದಷ್ಟು ಉತ್ತಮ ರೀತಿ ಆಟವನ್ನು ಆಡಿದಂತ ಅನುಭವಿ ಆಟಗಾರ ವೀರೇಶ. ಈ ತನ್ಮದ ಭಾರತ್ ಯಾತ್ರಾನಿಕ ಭಾಗದಲ್ಲಿ ಅಂಗಳ ಬಿಯಲ್ಲಿ ಮೊದಲ ಪಂದ್ಯ ರಿಯಲ್ ಫೈಟರ್ಸ್ ಜಾನ್ಸನ್ ಜಯವನ್ನು ದಾಖಲಿಸಿದ್ದಾರೆ. ಫ್ರೆಂಡ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. ಮೈಟಿ ಬೆಂಗಳೂರು ಕೂಡ ಆಡ್ತಾ ಇದೆ. ಭಾರತ್ ಎರಡನೇ ಓವರ್ ಮೊದಲ ಚೆಂಡು ಸ್ಲೋವರ್ ಫುಲ್ ಟಾಸ್. ತನ್ಮದ ಮಿಸ್ಫೀಲ್ಡ್ ಲಾಂಗ್ ಆಫ್ ಭಾಗದಲ್ಲಿ ಚೆಂಡು ಸಿಮರಿಕರ ಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿ ಶಿವನ ಮುಖೇನ ಮತ್ತೊಂದು ಬೌಂಡ್ರಿಯ ಸೇರ್ಪಡೆ. ಗುರುದ್ರೋಣಕ್ಕೆ ತಳ ಮೊತ್ತ 11. ಮತ್ತೆ ಭಾರತ್ ಈ ಬಾರಿಸಿದಂತ ಚೆಂಡು ಈ ತನ್ಮದ ಕಾಟ್ ಬಿಹೈಂಡ್ ವಿಕೆಟ್ ಪತನ. ಭಾರತ್ ಔಟ್. ಬಹುಶಃ ಶಿವು ಔಟ್ ಆಗಿ ವಾಪಸ್ ಆದ್ರು. ಮೊದಲ ಹೋದರಿ ಆಘಾತವನ್ನ ಕಾಣ್ತಾ ಇದೆ ಗುರುದ್ರೋಣ.
ಅಂಗಳ ಒಳಭಾಗದಲ್ಲಿ ಮತ್ತೊಬ್ಬ ಹಿರಿಯ ಅನುಭವಿ ಆಟಗಾರ ಕ್ಯಾಂಟೀನ್ ಚಂದ್ರು ಸೇರ್ಪಡ. ಮುಂದಿನ ವಾರ ಬಾರ್ಕೂರಿನಲ್ಲಿ ರಾಜಧಾನಿ ಕಪ್ ನಡೀತದ. 1.5 ಲಕ್ಷ ರೂಪಾಯಿಗಳ ಹಗಲು ರಾತ್ರಿಯ ಪಂದ್ಯಕೂಟ. ಗುರು ತ್ರೋಣ ಇಲ್ಲಿ ಆಡ್ತಾ ಇದ್ದ. ತಳ ಮೊತ್ತ 11-1. ಭರತ್ ವೈಡ್ ಬಾಲಿನ ಸೂಚನೆ ಕೊನೆಯ ಹಂತದಲ್ಲಿ. ಲಾಸ್ಟ್ ಆಗದಲ್ಲಿ ಒಂದಷ್ಟು ಟರ್ನ್ ಆದಂತ ಈ ಒಂದು ಎಸೆತ ವೈಡ್ ಬಾಲಿನ ಸೂಚನೆ ದಾಖಲಾಗ್ತಾ ಇದೆ. ತಳ ಮೊತ್ತ 12 ಓಟಗಳು. ಕೊಯಮತ್ತೂರಿಗೆ ಅದ್ಯಾವ ರೀತಿಯ ಟಾರ್ಗೆಟ್ ಅನ್ನು ನೀಡ್ತಾರೆ ನೋಡ್ಬೇಕಾಗಿದೆ. ಜೈಸಿಸಿ ವರ್ಸಸ್ ಗುರು ದ್ರೋಣ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ. ಮತ್ತೊಂದು ಬಹಳ ಸಮರ್ಥ ಎಸೆತ. ಡಾಟ್ ಬಾಲ್. ಈ ಟೂರ್ನಮೆಂಟ್ ನ ಹ್ಯಾಟ್ರಿಕ್ ಸಿಕ್ಸರ್ ಮತ್ತು ಹ್ಯಾಟ್ರಿಕ್ ವಿಕೆಟ್ ಗೆ ಜೈಸಿಸಿ ಕೊಯಮತ್ತೂರು ಕಡೆಯಿಂದ 2,000 ರೂಪಾಯಿಗಳು. ಯಾರೇ ದಾಖಲಿಸಿದ್ರು ಕೂಡ ಈ ಒಂದು ಕೊಡುಗೆಯನ್ನ ನೀಡ್ತಾ ಇದ್ದಾರೆ ಜೈಸಿಸಿ ಕೊಯಮತ್ತೂರು. ಅಭಿನಂದನೆ ಸಮರ್ಪಿಸ್ತಾ ಇದ್ದಾವೆ ದಾವಣಗೆರೆ ತಂಡದ ಪರವಾಗಿ. ಮತ್ತೆ ಭರತ್ ಎಸೆದ ಚೆಂಡು ನೋ ಬಾಲ್. ಚೆಕಿಂಗ್ ಮಾಡ್ಕೊಳ್ಳಿ. ವಿಕೆಟ್ ಕೀಪರ್ ಸ್ವಲ್ಪ ಸ್ಟಂಪ್ ಗಿಂತ ಮುಂದಕ್ಕೆ ಬಂದು ಕಲೆಕ್ಟ್ ಮಾಡಿದ್ದಾರೆ ಅನ್ನುವಂತ ಸೂಚನೆ ಇದೆ. ಆದ್ದರಿಂದ ಥರ್ಡ್ ಅಂಪೈರ್ ಡಿಸಿಷನ್ ಅನ್ನು ವೇಟ್ ಮಾಡ್ತಾ ಇದ್ದಾವೆ. ನಿನ್ನೆ ದಿನ ಪಂದ್ಯದಲ್ಲಿ ಡ್ರೀಮ್ 11 ಚೆನ್ನೈ ಕೂಡ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶವನ್ನ ಮಾಡಿತ್ತು. ಮತ್ತೊಂದೆಡೆಯಲ್ಲಿ ಜೈ ಕರ್ನಾಟಕ ಬೆಂಗಳೂರು ಕೂಡ ಪ್ರೀ ಕ್ವಾರ್ಟರ್ ಫೈನಲ್ ಸೇರ್ಪಡೆಯನ್ನ ಕಂಡಿತು. ಥರ್ಡ್ ಅಂಪೈರ್ ಡಿಸಿಷನ್ ಅನ್ನು ವೇಟ್ ಮಾಡ್ತಾ ಇದ್ದಾವೆ. M9 ಸ್ಪೋರ್ಟ್ಸ್ ಟೂರ್ನಮೆಂಟ್ ನೇರ ಪ್ರಸಾರವನ್ನ ಮಾಡ್ತಾ ಇದೆ. 56 ತಂಡಗಳ ನಡುವಣ 100ಕ್ಕಿಂತ ಮಿಕ್ಕಿದ ಪಂದ್ಯಗಳು. ಟೆನ್ನಿಸ್ ಬಾಲ್ ಕ್ರಿಕೆಟಿನ ಅತಿ ದೊಡ್ಡ ದಾಖಲೆ ಇದಾಗ್ತಾ ಇದೆ. ಇವತ್ತು 7 ಗಂಟೆಗೆ ಮತ್ತೊಂದು ಪ್ರದರ್ಶನ ಪಂದ್ಯ. ಇಂಡಿಯಾ ವರ್ಸಸ್ ಶ್ರೀಲಂಕಾ 11. ನೋ ಬಾಲ್. ಫ್ರೀ ಹಿಟ್ ಅವಕಾಶ ಇದೆ. ಕೀಪರ್ ಮಾಡಿದಂತ ಒಂದು ತಪ್ಪು. ನೋ ಬಾಲಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ ಜೈಸಿಸಿ ಕೊಯಮತ್ತೂರು. ತಳ ಮೊತ್ತ ಇವಾಗ ಗುರು ದ್ರೋಣ 13-1. ಮತ್ತೆ ಭರತ್ ಫ್ರೀ ಹಿಟ್ ಎಸೆತ ತೀರಾ ಕ್ಲೋಸ್ ಆಗಿ ಬಿಡ್ತಾ ಇದೆ. ಧರ್ಮದ ಬಾಲ್ ಸಮರ್ಥ ಹೊಡೆತ. ಕ್ಯಾಂಟೀನ್ ಚಂದ್ರ ಮುಖ್ಯವಾಗಿ ಲಾಂಗ್ ಆಫ್ ಭಾಗದಲ್ಲಿ ಚೆಂಡು ಶಿವಾರಿಕರ್ ಭಾಗದಲ್ಲಿ ಬೌಂಡ್ರಿ. ಕ್ಯಾಂಟೀನ್ ಚಂದ್ರು ಮುಖೇನ ಗುರು ದ್ರೋಣದ ಖಾತೆಗೆ ಮತ್ತೆ ಬೌಂಡ್ರಿಯ ಸೇರ್ಪಡ. ಫ್ರೀ ಹಿಟ್ ನ ಲಾಭವನ್ನ ಪಡ್ಕೊಂಡ್ರು. ತಳ ಮೊತ್ತ 17 ಓಟಗಳು. 17-1. ವೀರೇಶ ಮತ್ತೊಂದೆಡ. ಓಟ್ಗಳು ಬರ್ತಾ ಇಲ್ಲ. ಅಂಡ್ ಆಫ್ ನಂಬರ್ 2 ಬಹಳ ಸುತ್ತಮರಿತ ಓವರ್ ಮುಗಿಸ್ತಂತ ಭರತ್. ಸ್ಕೋರ್ 17-1. ಗುರು ದ್ರೋಣ ಹರ್ಷನ ವಿಕೆಟ್ ಅನ್ನ ಕಳ್ಕೊಂಡಿದ್ದಾರೆ. ಇನ್ನು 3 ಓವರ್ಗಳ ಮೊದಲ ಇನ್ನಿಂಗ್ಸ್ನಲ್ಲಿ ಬಾಕಿ ಇದೆ. ಆದಷ್ಟು ಓಟ್ಗಳು ದಾಖಲಾಗ್ತದೆ ನೋಡ್ಬೇಕಾಗಿದೆ. ಡಿಸೆಂಬರ್ 24, 25, 26 ಸಿಂಧೂರ ಕಪ್ ತಿಪಟೂರಿನಲ್ಲಿ ನಡೀತದೆ. ಡಿಸೆಂಬರ್ 24ರಿಂದ 28 5 ಲಕ್ಷ ರೂಪಾಯಿಗಳ ಚಕ್ರವರ್ತಿ ಟ್ರೋಫಿ ತುಮಕೂರಿನಲ್ಲಿ
ಬಹಳಷ್ಟು ಮಂದಿ ಆಟಗಾರರ ನಡುವೆ ನಮ್ಮ ಮೇಷ್ಟ್ರು ಕೂಡ ಇದ್ದಾರೆ, ಚೌಡಪ್ಪ ಮೇಷ್ಟ್ರು. ಈ ಗುರು ದ್ರೋಣ ತಂಡಕ್ಕೆ ಚೌಡಪ್ಪ ಮೇಷ್ಟ್ರು. ಅದೆಷ್ಟೋ ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸಿದಕ್ಕೆ ಗುರುವಿನ ಪಾತ್ರ ಬಹಳಷ್ಟು ಪ್ರಾಮುಖ್ಯವಾಗಿರುವಂತಹದ್ದು. ಇದರ ಮಧ್ಯೆ ಶಿವು ಎಸಂದ ಚೆಂಡು, ಮತ್ತವರ ಬಲಿಷ್ಠ ದೇಹಕಾಯದ ವ್ಯಕ್ತಿ, ದೃಢ ನಿಲುವಿನ ವ್ಯಕ್ತಿ ಕೂಡ ಶಿವು. ಈತನ ಮಧ್ಯೆ ಒಂದೊಡ ಸೇರ್ಪಡೆ ಸ್ಕ್ವೇರ್ ಲೆಗ್ ಭಾಗದಲ್ಲಿ ತಳ ಮೊತ್ತ 18 ಓಟ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ವೀರೇಶ್ ಮತ್ತು ಕ್ಯಾಂಟೀನ್ ಚಂದ್ರು ಆಟವನ್ನು ಆಡ್ತಾ ಇದ್ದಾರೆ. ಮತ್ತೆ ಶಿವು ಎಸೆದ ಚೆಂಡು ದೀಪಕ್ಷ ಹೊರತು ಭಾಗದಲ್ಲಿ ಭಾರತ್ ಮತ್ತೊಮ್ಮೆ ಕ್ಷೇತ್ರ ರಕ್ಷಣೆ ಆಳ್ವಿಕೆಯನ್ನು ಮಾಡಿದ್ರು. ಒನ್ ಶಾಟ್, ಒಂದೋಟ ಕಡಿಮೆ ಅನ್ನುವಂತ ಸೂಚನೆ. ತಪ್ಪನ್ನ ಮಾಡ್ತಾ ಇದ್ದಾರೆ ವೀರೇಶ ಮತ್ತು ಚಂದ್ರು. ತಳ ಮೊತ್ತ 19 ಓಟಗಳು. ಮತ್ತೆ ಶಿವು ನಾಲ್ಕನೇ ಬಾರಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಜೆಪಿ ಅವರು ಹೇಳಿದ ಹಾಗೆ ಫುಡ್ ನಿಂದ ಹಿಡಿದು ಬೆಡ್ ನವರೆಗೆ ಮೈದಾನದ ಒಳಕ್ಕೆ ಬಂದಾಗ ಎಲ್ಲಾ ವ್ಯವಸ್ಥೆ ಮಾಡಿದ್ದೇವೆ, ಇಲ್ಲೇ ಇರಬೇಕು. ಆ ನಿಟ್ಟಲ್ಲಿ ಮತ್ತೊಂದು ಸುಂದರತೆ ಹೊಡೆತ ಚಂದ್ರು ಮುಖೇನ ಲಾಂಗ್ ಆಫ್ ಭಾಗದಲ್ಲಿ ಕ್ಯಾಚ್ ಆಗ್ತಾ ಇದೆ. ಇತರ ಕ್ಯಾಂಟೀನ್ ಚಂದ್ರು ವಿಕೆಟ್ ಪಾತನ. 2ನೇ ವಿಕೆಟ್ ನೆಲಕ್ಕೆ ಉಡ್ತಾ ಇದೆ ಗುರು ದ್ರೋಣ. 19ಕ್ಕೆ 2. ಮೂರನೇ ಓವರ್ನ ಅಂತಿಮ ಎಸೆತ ಬಾಕಿ ಇದೆ. ಹರ್ಷ ಮತ್ತೋರ್ವ ಆಟಗಾರರ ಸೇರ್ಪಡೆ. ಸ್ಕೋರ್ 19.2. ಒಂದು ಹಂತದಲ್ಲಿ ಬಹಳ ಸಮರ್ಥ ಆಟವನ್ನು ಆಡಿದಂತ ಕ್ಯಾಂಟೀನ್ ಚಂದ್ರ ಔಟ್ ಆಗಿ ವಾಪಸ್ ಆದ್ರು. ಜೈಸಿಸಿ ಪರವಾಗಿ ಮತ್ತೆ ಶಿವು. ದಾವಣಗೆರೆ ಶಾಮನೂರು ಡೈಮಂಡ್ ಬಾಂಡನಗರಿಯಲ್ಲಿ ಪಂದ್ಯಕೂಟ ನಡೀತಾ ಇದೆ. ಈ ತರಹದ ರಿವರ್ಸ್ ಮಾಡೋ ಪ್ರಯತ್ನ. ಹರ್ಷ ಓಟವನ್ನು ದಾಖಲಿಸ್ತಾ ಇಲ್ಲ. 3ನೇ ಓವರ್ ಮುಕ್ತಾಯದ ಹಂತದಲ್ಲಿ 19 ಫಾರ್ ಲಾಸ್ ಆಫ್ 2. ಇನ್ನು 2 ಓವರ್ಗಳು ಮೊದಲ ನಿರೀಕ್ಷೆನಲ್ಲಿ ಬಾಕಿ ಇದೆ. ಆದಷ್ಟು ಓಟಗಳು ದಾಖಲಾಗ್ತದೆ ನೋಡಬೇಕಾಗಿದೆ. ಕಳೆದ ಬಾರಿ ಪ್ರಶಸ್ತಿಯನ್ನು ಗೆದ್ದಂತ ರಿಯಲ್ ಫೈಟರ್ಸ್ ಜಾನ್ಸನ್, ರವೀಂದ್ರ ಹೆಗಡೆ ಮತ್ತು ದಿನೇಶ್ ಶೆಟ್ಟಿಗಾರರ ಮುಂದಾಳತ್ವದಲ್ಲಿ ದೀಪಕ್ ಮಲ್ಪ, ದಾಮು ಅವರೆಲ್ಲರೂ ಕೂಡ ತಂಡ ಸಂಯೋಜನೆಯನ್ನು ಮಾಡ್ತಾ ಇದ್ದಾರೆ. ಬಿ ಗ್ರೌಂಡ್ ಅಲ್ಲಿ ಇವಾಗಲೇ 1 ಪಂದ್ಯಾಟ ಜಯವನ್ನ ಆಲ್ರೆಡಿ ದಾಖಲಿಸಿದಂತ ತಂಡ ರಿಯಲ್ ಫೈಟರ್ಸ್ ಜಾನ್ಸನ್. ಇದುವರೆಗಿನ 17 ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ನಲ್ಲಿ 3 ಬಾರಿ ಫೈನಲ್ ಸುತ್ತಿಗೆ ಲಗ್ಗೆ ಇಟ್ಟಿತ್ತು. ಈ ಬಾರಿ ಅದೇನು ಮಾಡ್ತಾರೆ ನೋಡ್ಬೇಕಾಗಿದೆ. ಇದಾದ ಬಳಿಕ ಯುನೈಟೆಡ್ ಸಿಎಫ್ಸಿ ಇದಾನ್ ಸ್ಪೋರ್ಟ್ಸ್ ಕ್ಲಬ್ ಉಡುಪಿ ಅಭಿಯಾನವನ್ನು ಆರಂಭಿಸಿದ್ದಾರೆ. ಸರ್ಫರಾಜ್ ಬಾಯ್ ಅವರ ಮುಂದಾಳತ್ವದ ತಂಡ ಸಂಪತ್ ಪೈಲಕರ ನಾಯಕತ್ವದಲ್ಲಿ ಆಡ್ತಾ ಇದ್ದಾರೆ. ಈತನ್ ಮಧ್ಯೆ ಗುಡ್ಲೈನ್ ಸ್ಪಾಟ್ ಅಲ್ಲೇ ಚೆಂಡು ಬೀಳ್ತಾ ಇದೆ. ಡಾಟ್ ಬಾಲ್ ಸ್ವಲ್ಪ ಮಟ್ಟಿಗೆ ಔಟ್ ಸೈಡ್ ಆಫ್ ಸ್ಟಂಪ್ ಆದ್ರೂ ಕೂಡ ಗುಡ್ಲೈನ್ ಡೆಲಿವರಿ ಅನ್ನುವಂತ ಸೂಚನೆ ಬರ್ತಾ ಇದೆ. ಮತ್ತೆ ಸಂಜಯ ಜೈಸಿಸಿ ಪರವಾಗಿ 2ನೇ ಬಾರಿ ವೀರೇಶ್ಗೆ ಸಂದ ಈ ಒಂದು ಚೆಂಡು ಕೊನೆ ಹಂತದಲ್ಲಿ ಮಿಡ್ ವಿಕೆಟ್ ಸಿಮರ್
ಗಳಿಸಿದ್ರು. ತನ್ನ ಮೊತ್ತ 25 ಓಟಗಳು. ಮತ್ತೆ ಸಂಜಯ್ ಮೂರನೇ ಬಾರಿಯ ಸದ ಈ ಒಂದು ಚೆಂಡು ಕೂಡ ಲಾಂಗ್ ಆಫ್ ಅಲ್ಲಿ ಗಾಳಿಯ ಲಾಭವನ್ನು ಪಡ್ಕೊಳ್ತಾ ಇಲ್ಲ. ಈ ತನ್ಮದ ಸುಲಭ ಕ್ಯಾಚ್. ವೀರೇಶ್ ಆಟ ಮುಕ್ತಾಯ. 25ಕ್ಕೆ 3 ಹುದ್ದರಿ ಗುರುತ್ರೋಡ ಕಳ್ಕೊಳ್ತಾ ಇದೆ. ಅಂಗಣ ಒಳಭಾಗದಲ್ಲಿ ಲಿಯೋ ಸೇರ್ಪಾಡೆ. ಆ ಪಾಟೀಲ್ ಲಾಲು ಲಿಯೋ ಅಲ್ಲ. ಇತರ ಓಟ್ಗಳು ಮಾಡ್ತಾ ಇದೆ. ಔಟ್ಸೈಡ್ ಆಫ್ ಸ್ಟಾಪ್. ವೈಟ್ ಬಾಲ್ ನ ಸೂಚನೆ ಮುಖಾಂತರವಾಗಿ ತಳ ಮೊತ್ತ 26 ಓಟಗಳು ದಾಖಲಾಗ್ತಾ ಇದೆ. ಗುರುತ್ರೋಡ ಚೌಡಪ್ಪ ಮೇಶ್ ಡಗ್ಔಟ್ ಅಲ್ಲಿ ಇದ್ದಾರೆ. ಉತ್ತಮ ಹೊಡೆತ. ಸಂಜಯ್ ಈ ಬಾರಿ ತಂದ ಚೆಂಡು ಗಲ್ಲಿ ಭಾಗದಲ್ಲಿ ಒಂದೋಟ ಪೂರೈಕೆ ಮಾಡಿದಂತ ಲಲ್ಲು. ಗುರುದ್ರೋಣದ ಮೊತ್ತ 27. ಇದರ ಮಧ್ಯೆ ಸಂಜಯ್ ಉತ್ತಮ ಕೆಲಸವನ್ನ ಕಂಡುಕೊಳ್ತಾ ಇದ್ದಾರೆ. ಹರ್ಷ ಹೊಡೆತಗಳು ನಿಲ್ಲುತ್ತಾ ಇಲ್ಲ. ಬ್ಲೈಂಡ್ ಶಾಟ್ ಮಾತ್ರ ದಾಖಲಾಗ್ತಾ ಇದೆ. ಈ ತನ್ಮದ ಕೊನೆ ಹಂತದಲ್ಲಿ ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ. ಬಹಳ ಸಮರ್ಥ ಔಟ್. ಕ್ಲೀನ್ ಬೌಲ್. 3 ಎಸೆತಗಳನ್ನ ಫೇಸ್ ಮಾಡಿದಂತ ಹರ್ಷ ಬರಿಗೈಯಲ್ಲಿ ವಾಪಸ್ ಆದ್ರು. ಮುರುಳಿಯ ಸೇರ್ಪಾಡ. ಕ್ರೀಡಾಳುತರ ಮುಂದಿನ ಹಂತದಲ್ಲಿ ಪಾಂಚಜನ್ಯ ನಿತೀಶ್ ಶೆಟ್ಟಿ ಅವರ ಮುಂದಾಳುತ್ವದ ತಂಡ 7 ಲಕ್ಷ ರೂಪಾಯಿಗಳ ಪಂದ್ಯಾಟವನ್ನು ನಡೆಸ್ತಾರೆ. ಇದೇ ಕ್ರೀಡಾಋತುವಿನ ಕೊನೆ ಹಂತದಲ್ಲಿ ಪಡುಬಿದ್ರಲ್ಲೂ ಕೂಡ ಶಫೀಕ್ ಪಡುಬಿದ್ರೆ ಅವರ ಮುಂದಾಳುತ್ವದಲ್ಲೊಂದು ಕರ್ನಾಟಕ ರಾಜ್ಯ ಮಟ್ಟ ಪಂದ್ಯಾಟ ನಡೀತದ. ಈ ತನ್ಮದ ಅಂಗಳ ಒಳಭಾಗದಲ್ಲಿ ಕೊನೆಯವರ ಮೊದಲ ಹಂತದಲ್ಲಿ ಒಂದೊಳ ಸೇರ್ಪಡೆ ಸ್ಕ್ವೇರ್ ಕಟ್ಟಿ ಬಾರಿ ಮೂರನೆಯ ಮುಖೇನ ಥರ್ಡ್ ಮ್ಯಾನ್ ಭಾಗದಲ್ಲಿ ಮತ್ತೆ ಒಂದೊಳ ಹೆಚ್ಚುವರಿಯ ಸೇರ್ಪಾಡ. 2ನೇ ಓಟವನ್ನ ಕೂಡ ಕ್ಲಿಯರ್ ಮಾಡಿಕೊಂಡ್ರು. ತಂಡದ ಮೊತ್ತ 2 ಓಟಗಳ ಮುಖೇನ 29ಕ್ಕೆ 3. ಓಟ್ಗಳು ಬರ್ತಾ ಇದೆ. ಫುಲ್ಟಾಸ್ ಆಗಿ ಬಿದ್ದ ಚೆಂಡ ಮಿಡ್ ಆಫ್ ಆಗದಲ್ಲಿ ಭಾರತ್ ಈ ಕ್ಷೇತ್ರ ರಕ್ಷಣೆ ನಡುವೆ ತಂಡದ ಮೊತ್ತ 30. ವೈಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾರೆ ಚೌಡಪ್ಪ ಮೇಶ್ರು.
ಮತ್ತೆ ರಿವರ್ಸ್ ಶಾಟ್ ಈ ಬಾರಿ ಒಂದು ಹಂತದಲ್ಲಿ ಗಾಲಿ ಭಾಗದ ಸೀಮರ ಕ್ಯಾಚಿನಲ್ಲಿ ಇದೊಂದು ಕ್ಯಾಚ್ ಸೇರ್ತಾ ಇದೆ ತಮ್ಮದ ಔಟ್. ಆ ಕರೂರ್ ಫ್ರೆಂಡ್ಸ್ ಕ್ಯಾಪ್ಟನ್ ಕರೀರಿ. ಕರೂರ್ ಫ್ರೆಂಡ್ಸ್ ಕ್ಯಾಪ್ಟನ್ ಇಮಿಡಿಯೇಟ್ ಆಗಿ ಸ್ಟೇಡಿಯಂ ಹತ್ರ ಬಂದು ಹೋಗ್ಬೇಕು. ಕೊನೆಗೂ ಕೂಡ ಚೌಡಪ್ಪ ಮೇಷ್ಟ್ರು ಬಂದ್ರು. ಬಹುಶಃ ಇನ್ನು ಗ್ರಹಗತಿ ಬದಲಾದ್ರೂ ಆಗಬಹುದು. ಗುರುತ್ರೋಣಕ್ಕೆ ಮೇಷ್ಟ್ರು ಬಂದ್ರು. ಗುರುಗಳಲ್ಲಿ ಪರಮಶ್ರೇಷ್ಠ ಗುರುಗಳ ಸಾಲಿನಲ್ಲಿ ದ್ರೋಣಾಚಾರ್ಯರನ್ನ ಕಾಣ್ತೇವೆ. ಇಲ್ಲಿ ಚೌಡಪ್ಪ ಮೇಷ್ಟ್ರು 11 ಸ್ಟಾರ್ ಕ್ಯಾಪ್ಟನ್ ಇದಾರೇನಪ್ಪ. ರನಗಳ ಪ್ರಯತ್ನ ತನ್ಮೂಲಕವಾಗಿ ಔಟ್. ಅಂತಿಮ ಹಂತದಲ್ಲಿ ಮತ್ತೊಂದು ವಿಕೆಟ್ ಉರುಳ್ತಾ ಇದೆ. ಗುರುತ್ರೋಣ ಬಂದಷ್ಟೇ ವೇಗದಲ್ಲಿ ಚೌಡಪ್ಪ ಮೇಷ್ಟ್ರು ವಾಪಸ್ ಆದ್ರು. ಆ 11 ಸ್ಟಾರ್ ಕ್ಯಾಪ್ಟನ್ ಇಮಿಡಿಯೇಟ್ ಬರಬೇಕು. ಬರ್ತಾ ಇದ್ರೆ ಆ ಟೀಮಿನ ಎಲ್ಲಾ ಮ್ಯಾಚ್ಗಳು ರದ್ದಾಗ್ತಾವು. 11 ಸ್ಟಾರ್ ಕ್ಯಾಪ್ಟನ್ ಓಟ್ಗಳು ಬರ್ತಾ ಇದೆ. ಕೊನೆ ಹಂತದಲ್ಲಿ ಔಟ್ರೇಜ್ ಅಂತ ಚೆಂಡು ರನ್ ಪಡ ಅವಕಾಶ ಇತ್ತು. ಮತ್ತೆ ಥರ್ಡ್ ಅಂಪೈರ್ ಅನ್ನು ವೇಟ್ ಮಾಡ್ತಾ ಇದ್ದಾವೆ. ಸಚಿನ್ ಬಾಬಿ ಹೊಸ ದಾಂಡಿಗರ ಸೇರ್ಪಡ. ಓವರ್ ಕೂಡ ಇದೆ ಹಂತದಲ್ಲಿ ಮುಕ್ತಾಯವನ್ನ ಕಾಣ್ತಾ ಇದೆ. ಥರ್ಡ್ ಅಂಪೈರ್ ಅನ್ನು ವೇಟ್ ಮಾಡ್ತಾ ಇದ್ದಾವೆ. ಜಸ್ಟ್ ಎ ಮಿನಿಟ್. ಆ ಇಜಾನ್ ರೆಡಿ ಇರಬೇಕು. CFC ಇಜಾನ್ ಸ್ಪೋರ್ಟ್ಸ್ ಕ್ಲಬ್ ಉಡುಪಿ ಹಾಗೂ ಜೈ ಭಾರತ್ ತುರುವೇಕೆರೆ ಜಾನ್ಸನ್ ಇಲಂ ಫೈಟರ್ಸ್ ಮ್ಯಾಚ್ ಆದ ತಕ್ಷಣ ಎ ಗ್ರೌಂಡ್ ಅಲ್ಲಿ ಜೈ ಭಾರತ ತುರುವೇಕೆರೆ ಮತ್ತು ಇಜಾನ್ CFC ಯುನೈಟೆಡ್ ಉಡುಪಿ ರೆಡಿ ಇರ್ಬೇಕನ್ನೋದ ಕೇಳ್ತಾ ಇದ್ದಾವೆ. ಜಾನ್ಸನ್ ಪಂದ್ಯಾಟ ಮುಕ್ತಾಯವಾದ ಬಳಿಕ ಎ ಗ್ರೌಂಡ್ ಅಲ್ಲಿ ನಿಮ್ಗೆ ಪಂದ್ಯಾಟ ಇರ್ತದೆ. ಇಜಾನ್ ಸ್ಪೋರ್ಟ್ಸ್ ಕ್ಲಬ್ ಆ ಜಾನ್ಸನ್ ಕ್ಯಾಪ್ಟನ್ ಹಾಗೂ 11 ಸ್ಟಾರ್ ಕ್ಯಾಪ್ಟನ್. ಆ ಕರೂರ್ ಫ್ರೆಂಡ್ಸ್ ಕ್ಯಾಪ್ಟನ್ ಕರೀರಿ. ಕರೂರ್ ಫ್ರೆಂಡ್ಸ್ ಕ್ಯಾಪ್ಟನ್ ಯಾರು? ಕರೂರ್ ಬಾರ್ಬೋದು ನಿಮಿಷ. ಮೋನೇಶ ಬಾ. ಇಲೆವೆನ್ ಸ್ಟಾರ್ ಕ್ಯಾಪ್ಟನ್ ಯಾರಪ್ಪ? 11 ಸ್ಟಾರ್ ಕ್ಯಾಪ್ಟನ್ ಬರ್ರಿ, ಟಾಸಿ ಬರ್ರಿ. ಈ ಒಂದು ಟೂರ್ನಿಯ ಪ್ರೋತ್ಸಾಹಕರು ಯರಗುಂಟಿಯ ಏಕಲವ್ಯ ಸ್ಪೋರ್ಟ್ಸ್ ನ ಮಾಲೀಕರು ಶ್ರೀಯುತ ಪ್ರದೀಪ್ ಅವರು ಕೂಡ ಕರೂರ್ ಫ್ರೆಂಡ್ಸ್ ತರ ಪರವಾಗಿದ್ದಾರೆ. ಒಂದು ಟೂರ್ನಿಯ ಪ್ರೋತ್ಸಾಹಕರು ಅವ್ರಿಗೂ ಕೂಡ ಸ್ವಾಗತ ಬಯಸ್ತೇನೆ. 11 ಸ್ಟಾರ್ ಟಾಸ್ ಮಾಡಿ ಇದೇ ಗ್ರೌಂಡ್ ನೆಕ್ಸ್ಟ್ ಮ್ಯಾಚ್. ಗುರುದ್ರೋಣದ ಆರಂಭಕಾರರು ಧನುಷ್ಕ ಅಲ್ಲ, ಶ್ರೀಲಂಕಾ ಇದು ಜೈಸಿಸಿ ಆರಂಭಕಾರರು. ಧನುಷ್ಕ ಒಂದೆಡ ಹಿಂದೆ ಶ್ರೀಲಂಕಾದ ತಂಡದ ಪರವಾಗಿ ಆಡ್ತಾ ಇದ್ದಂತ ಆಟಗಾರರ ಕೂಡ ಮತ್ತೊಂದೆಡೆಯಲ್ಲಿ ಬಡ ನಿಮ್ಮ ಉಮ್ಮಿ ಬಂದಾನೆ, ಕಾರ್ತಿ ಬಂದಾನೆ. ತಮ್ಮ ನಂಬರ್ ಆಗಿ ಮತ್ತೆ ಯಾರು ಎಷ್ಟೇ KT ಅಲ್ಲ, ಎಷ್ಟೇ
ನೋಡಿ, ಎಲ್ಲಾ ಸ್ಥಳೀಯ ತಂಡದವರಿಗೆ 2-2 ಸೋತರು ಅಂದ್ರೆ ನೈಟ್ ಒಂದು ಮ್ಯಾಚ್ ಆಡಿಸ್ತೀನಿ, ಡೇ ಆಡ್ಬೇಕಂದ್ರೆ ಇನ್ನೂ 2 ಮ್ಯಾಚ್ ಆಡಿಸ್ತೀನಿ, ನೈಟ್ ಆಡ್ಬೇಕಂದ್ರೆ 1 ಮ್ಯಾಚ್ ಆಡಿಸ್ತೀನಿ. ದಯವಿಟ್ಟು ಎಲ್ಲ ಸಹಕರಿಸಬೇಕು ಸ್ಥಳೀಯ ತಂಡದವರು. 6:30 ಈಗ ಶಾಂತಮ್ ಕಡೆಯವರೆಲ್ಲ ಬಂದಾರೆ, ಯೋಗಿ ಬಂದಾನೆ, ಆಮ್ಲೆಟ್ ರಘು ಬಂದಾನೆ, ಮತ್ತೆ ಯಾರು ಇದು ಮೋಟ್ ಬಂದಿಲ್ಲ. ಮೋಟ ಚಂದ್ರ ಪರವಾಗಿ ಎಸ್ ಟಿ ತಮ್ಮ ಮತ್ತೆ ಯಾರು ಕಾರ್ತಿ ಉಮೇಶ್ ಬಂದಾರ. ಆಂಗಣ ಭಾಗದಲ್ಲಿ ಅಕಿಂತು ಒಂದೆಡ, ಧನುಷ್ಕ ಮತ್ತೊಂದೆಡ. 2ನೇ ಬಾರಿ ಶಿವು ಬಹಳ ಸಮರ್ಥವನ್ನ ಕಂಡ್ರು. 32ರ ಟಾರ್ಗೆಟ್ ಅನ್ನ ಪಕ್ಕಂ ಪರವಾಗಿ ದೀಪು ಇದಾರೆ, ಬಟಾಳೆ ಇದಾರೆ, ತಾಯಿರ್ ಇದಾರೆ, ಹಾಲಪ್ಪ ಇದಾರೆ, ಆಮೇಲೆ ಇವನು ಇದಾರೆ, ಯಾರು ಸುರೇಶ್, ಬಾಲ್ ಸುರೇಶ್ ಮತ್ತೆ ಶಿವು. 3ನೇ ಬಾರಿ ಅಕಿಂತುಗೆ ಸಂದ ಚೆಂಡು ಔಟ್ ಸೈಡ್ ಆಫ್ ಸ್ಟಂಪ್ ಆಗಿ ಬಿದ್ದ ಚೆಂಡು ಕವರ್ಸ್ ಭಾಗದಲ್ಲಿ ಮೊದಲ ಒಟ್ಟ ದಾಖಲಾಗ್ತಾ ಇದೆ. ಅಕಿಂತು ಅಕೌಂಟ್ ಆರಂಭ. ಜೈಸಿಸಿ ಕೊಯಮತ್ತೂರು ಮೊದಲ ಓಟವನ್ನ ಕಂಡುಕೊಳ್ತಾ ಇದೆ. 1 ಫಾರ್ ವಿದೌಟ್ ಲಾಸ್. 32 ಓಟದ ಟಾರ್ಗೆಟ್ ಕೂಡ. ಧನುಷ್ಕ ಸ್ಟ್ರೈಕರ್ ಅಲ್ಲಿ. ನಮ್ಮ ಗಣೇಶ್ ಅವರು ಫಾಸ್ಟ್ ಬೌಲರ್ ಗಣೇಶ್ ಅವರು 4 ಕಡೆಗೆ ಅಡ್ಜಸ್ಟ್ ಆಗ್ತಾರ. ಅವರು 1, 2, 3, 4 ನನ್ನ ಒಬ್ನಿ ಬಿಟ್ರೆ ಇನ್ನೆಲ್ಲರಿಗೂ ಅಡ್ಜಸ್ಟ್ ಆಗ್ತಾರೆ ಗಣೇಶ್. ಇವತ್ತು ಪ್ರದರ್ಶನ ಪಂದ್ಯಾಡ ಶ್ರೀಲಂಕಾ ತಂಡದ ಕ್ಯಾಪ್ಟನ್ ಕೂಡ ಧನುಷ್ಕ ಇಂಡಿಯಾ 11 ವಿರುದ್ಧ ಎದುರಾಗ್ತಾರೆ. ಈ ತರ್ಮದ ಮಿಡ್ವಿಗಡ ಭಾಗದಲ್ಲಿ ಒಂದು ಹೊಡೆತ ಹಾಕಿತ್ತು, ಭರ್ಜರಿ ಸಿಕ್ಸರ್ ದಾಖಲಿಸಿದ್ರು. ಜೈಸಿಸಿಯ ಮೊದಲ ಸಿಕ್ಸರ್ ಕೂಡ ಅಕಿಂತು ಮುಖೇನ 6 ಓಟಗಳು ಸಿಕ್ಸರ್ ದಾಖಲಾಗ್ತಾ ಇದೆ. ತಳಮೊತ್ತ 8. ಈ ಓವರ್ ಇನ್ನು ಕೂಡ ಒಂದೇ ಬಾಕಿ ಇದೆ. ಶಿವ ಗುರುದ್ರೋಣದ ಪರವಾಗಿ. ಎಮ್ನೆನ್ ಅವರು ಸ್ವಲ್ಪ ವೇದಿಕೆ ಹತ್ರ ಬಂದೋಗ್ಬೇಕು. ನಮ್ಮ ಸರ್ಫದವರು ಬ್ರದರ್ ಇರ್ತಾರೆ, ಎಮ್ನೆನ್ ಅವರು ಸ್ವಲ್ಪ ವೇದಿಕೆ ಹತ್ರ ಬಂದೋಗಿ. ಮೊದಲ ಓವರ್ ಮುಕ್ತಾಯದಲ್ಲಿ 8 ಓಟವನ್ನು ದಾಖಲಿಸ್ತಾ ಇರುವಂತಹ ಒಂದು ತಂಡ. 24 balls 24 runs over. ಜೈಸಿಸಿ ಅನ್ನು ಎದುರಿಸ್ತಾ ಇದ್ದಾರೆ ಗುರುದ್ರೋಣ. ಹೊರಗಡೆಯಿಂದ ಬಂದಿರತಕ್ಕಂತ ಎಲ್ಲ ಆಟಗಾರರಿಗೆ ಒಂದು ಸೂಚನೆ ಕೊಡ್ತಾ ಇದ್ದೇನೆ. ಸರಿಯಾಗಿ 1:30ಕ್ಕೆ ಊಟದ ವ್ಯವಸ್ಥೆ ಇರುತ್ತದೆ. 1:30ರಿಂದ 3:30 ತನಕ ಎಷ್ಟು ಜನ ಬಂದರೂ ಊಟ ಕೊಡ್ತೀವಿ. ಹೊರಗಡೆಯಿಂದ ಬಂದಿರತಕ್ಕಂಥ ಆಟಗಾರರಿಗೆ ಒಂದು ಸೂಚನೆ ಕೊಡ್ತಾ ಇದ್ದೇನೆ. ಹೊರಗಡೆಯಿಂದ ಬಂದ ಆಟಗಾರರಿಗೆ ತಮ್ಮ ತಂಡದಿಂದ ಎಷ್ಟು ಜನ ಬಂದ್ರು, 20 ಅಲ್ಲ 50 ಜನ ತಮ್ಮ ಟೀಮಿಂದ ಬಂದ್ರು ಕೂಡ ಊಟದ ವ್ಯವಸ್ಥೆ ನೀಡ್ತೀವಿ. ಲಲ್ಲು ಎಸ್ಆರ್ಕ ಭಾಗದಲ್ಲಿ ಧನುಷ್ಕ ಈ ಬಾರಿ ಸಂದ ಚೆಂಡು ಬಹಳ ಸಮರ್ಥ ಒಂದು ಸ್ಕ್ವೇರ್ ಕಾರ್ಡ್. ಗಾಲಿ ಭಾಗದಲ್ಲಿ ಒಂದು ಉತ್ತಮವಾದ ಕ್ಷೇತ್ರ ರಕ್ಷಣೆ ಕೂಡ. ಈ ತನ್ಮಧ್ಯೆ ಒಂದು ಓಟ ಸೇರ್ಪಡೆ ಧನುಷ್ಕನ ಖಾತೆಗೆ. ಜೈಸಿಸಿ ಮತ್ತು 9 ಓಟಗಳು. 9 ಫಾರ್ ವಿದೌಟ್ ಲಾಸ್. 32ರ ಟಾರ್ಗೆಟ್ ಅನ್ನು ಇಡ್ತಾ ಇರುವಂತಹ ಗುರುದ್ರೋಣ. ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಅನ್ನು ಆಡ್ತಾ ಇದ್ದಾರೆ. ಈ ಟೂರ್ನಮೆಂಟಿನ ಎಲ್ಲಾ ಟ್ರೋಫೀಸ್ ಗಳ ಪ್ರಾಯೋಜಕರು ಕೂಡ ಮಾಧವ್ ಕಾಮತ್ ಬಂಟಕಲ್ ಬಿಕೆ ಬ್ರದರ್ಸ್. ಕೃತಜ್ಞತೆ ಸಮರ್ಪಿಸ್ತಾ ಇದ್ದೇವೆ. ಈ ಹಂತಲೇ ಅಕ್ಕಿಂತ ಮುಖ್ಯವಾಗಿ ಬಹಳ ಶುದ್ಧವಾದ ಹೊಡೆತ ಲಾಂಗ್ ಆಫ್ ಸಿಮರಿಕರ್ ಭಾಗದಲ್ಲಿ. ಈ ತನ್ಮಧ್ಯೆ ಬೌಂಡ್ರಿ ಲೈನ್ ಹೈ ಲೆಫ್ಟ್ ಅನ್ನ ಮಾಡಿದ್ರು. ಲಾಂಗ್ ಆಫ್ ಅಲ್ಲಿ ಅಕ್ಕಿಂತ ಜೈ ಭಾರತ್ ಇರ್ಬೇಕಾದ್ರೆ
CFC ಈಸನ್ ಸ್ಪೋರ್ಟ್ಸ್ ಕ್ಲಬ್ ರೆಡಿ ಇರಬೇಕು ನೆಕ್ಸ್ಟ್ ಮ್ಯಾಚ್ ಆದ ತಕ್ಷಣ. ತಳಮತ್ತ 13 13 ಫಾರ್ ವಿದೌಟ್ ಲಾಸ್. ಲಲು ಈತನ ಮಧ್ಯೆ ಓಟಗಳು ಬರ್ತಾ ಇಲ್ಲ. ಸ್ಲೋವರ್ ಡೆಲಿವರಿ 14ರ ಮೊತ್ತ. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ 56 ತಂಡಗಳ ನಡುವೆ ನಡೀತಾ ಇರುವಂತ ಚಂದ್ರು ಸ್ವಲ್ಪ ಕ್ಲೀನ್ ಆಗಿ ಎಲ್ಲೆಲ್ಲಿ ಕಂಬಿಟ್ಟಿದೆ ನೋಡ ಸ್ವಲ್ಪ ಕ್ಲೀನ್ ಆಗಿ. ಈತನ ಮಧ್ಯೆ ಅಂಗಳ ಭಾಗದಲ್ಲಿ ಧನುಷ್ಕಾ ದಾಂಡಿನಲ್ಲಿ ಲಾಂಗ್ ಆನ್ ಮೇಲ್ ಭಾಗದಲ್ಲಿ ಭರ್ಜರಿ ಸಿಕ್ಸರ್. JCC ಪಾಳದ ಸೆಕೆಂಡ್ ಸಿಕ್ಸರ್ ಇದಾಗ್ತಾ ಇದೆ. ಧನುಷ್ಕಾ ದಾಖಲಿಸಿದ ಮೊದಲ ಸಿಕ್ಸರ್ ಕೂಡ. ಮೊತ್ತ 20 ಓಟಗಳು, 24 ಲಾಸ್. JCC ಕ್ರಿಯೇಟರ್ಸ್ ಕೊಯಮತ್ತೂರು. ಆ ನಿಟ್ಟಲ್ಲಿ ಈ ಓವರ್ ಅಂತಿಮ ಚೆಂಡು, ಮತ್ತೊಂದು ಹೆಲಿಕಾಪ್ಟರ್ ಶಾಟ್ ಲಾಂಗ್ ಆಫ್ ಆಗದಲ್ಲಿ ಧನುಷ್ಕನ ಮುಖೇನ ಬೌಂಡ್ರಿ. ಸುಂದರತೆ ಒಂದು ಹೊಡೆತ ಈಗ ದಾಖಲಾಗ್ತಾ ಇದೆ. 24ರ ಮೊತ್ತ ಮೊದಲ 2 ಓವರ್ಗಳ ದಾಖಲಾಗ್ತಾ ಇದೆ. ನೋ ಲಾಸ್. ಒಂಬತ್ತೋಟದ ಅವಶ್ಯಕತೆ. ಈ ವರ್ಷ ಫೆಬ್ರವರಿ 7, 8, 9 ಲಾಸ್ಟ್ ಬೆಂಗಳೂರಿನ 3 ಲಕ್ಷ ರೂಪಾಯಿಗಳ ಒಂದು ಪಂದ್ಯಾಟ ಇರ್ತದೆ. ಮಾರ್ಚ್ 7, 8, 9 ಇಸ್ಲಾಂ ಸ್ಪೋರ್ಟ್ಸ್ ಕ್ಲಬ್ ಕೂಡ 3 ಲಕ್ಷ ರೂಪಾಯಿಗಳ ಹಗಲು ರಾತ್ರಿ ಪಂದ್ಯಕೂಟವನ್ನು ಸಂಯೋಜನೆ ಮಾಡ್ತಾ ಇದೆ. ಜನವರಿ 7, 8, 9 ಎಸ್ಟಾರ್ ವಕ್ವಾಡಿಯ 1 ಲಕ್ಷ ರೂಪಾಯಿಗಳ ಪೋಟಿಯಾರ್ಸ್ ಪಂದ್ಯಾಟ ಇರ್ತದೆ. ಓಟ್ಗಳು ಬರ್ತಾ ಇದೆ. ಅಕಿಂತುಗೆ ಸದ್ದ ಈ ಒಂದು ಸ್ಲೋವರ್ ಡೆಲಿವರಿ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಮತ್ತೊಂದು ಬೌಂಡ್ರಿ. ಅಕಿಂತು ಬೌಂಡ್ರಿ. 17 balls are remaining. 5 runs to 1. 4 runs to 1. 17 ಎಸೆತ, 4 ಓಟದ ಅವಶ್ಯಕತೆ. ಜಯದತ್ತ ಮುನ್ನುಗ್ತಾ ಇದೆ JCC. ಈತನ ಮಧ್ಯೆ ಮತ್ತೊಂದು ಬಹಳ ಶುದ್ಧವರ್ತ ಹೊಡೆತ. 3ನೇ ಓವರ್ 2ನೇ ಚೆಂಡಿನಲ್ಲಿ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಅಕಿಂತು ಸಿಕ್ಸರ್ ದಾಖಲಿಸಿದ್ರು. JCCಗೆ ಕೊಯಮತ್ತೂರು ಶುಭಾರಂಭವನ್ನ ಮಾಡ್ತಾ ಇದೆ. 10 ವಿಕೆಟ್ಸ್ಗಳ ಭರ್ಜರಿ ಜಯವನ್ನು ದಾಖಲಿಸಿದ್ರು. ಗುರುತ್ರೋಡ 2ನೇ ಲೀಗ್ ಹಂತದ ಸೋಲನ್ನ ಕೂಡ ಕಂಡುಕೊಂಡ್ರು. ಆ ನಿಟ್ಟಲ್ಲಿ ಮುಂದಿನ ಪಂದ್ಯ ಕೆಲವು ನಿಮಿಷಗಳಲ್ಲಿ ಆರಂಭ ಆಗ್ತದೆ. ಇದೇ ಹಂತದಲ್ಲಿ ವೀಕ್ಷಣೆಯಲ್ಲಿ ಕೂಡ ಜಾನ್ಸನ್ ಅವರು ದಯವಿಟ್ಟು ಫೀಲ್ಡಿಂಗ್ ಹೋಗ್ಬೇಕು. ಬದಲಾವಣೆ ಮಾಡ್ತಾ ಇದ್ದೇವೆ. ಶಿವನಾರಾಯಣ ಐತಾಳ್ ಕೋಟ ಬರ್ರಿ ಶೆಟ್ರೆ ಬರ್ರಿ ಮುಂದಿನ ಹಂತಕ್ಕಾಗಿ. ಸೂರಿ ಬಾಲ್ ಕೊಡು, ಸೂರಿ ಬಾಲು ಬಾಲು